ಎಲ್ರಿಗೂ ನಮಸ್ಕಾರ. ಸಾಮಾನ್ಯವಾಗಿ ನಾವೆಲ್ಲ 60 ದಾಟಿದವರು ಸಾಧಾರಣ ಎಲ್ಲರೂ ಸೇರಿದಾಗ ಮಾತಾಡೋದು ಹಾಗೆ, ನಮ್ಮ ಕಾಲ ಭಾಳ ಚೆನ್ನಾಗಿತ್ತು, ಈಗಿನವರು ಏನು ಎಲ್ಲ ಸರಿ ಇಲ್ಲ, ಅದು ಸರಿ ಇಲ್ಲ, ಇದು ಮಕ್ಕಳು ಸರಿ ಇಲ್ಲ, ಊರು ಸರಿ ಇಲ್ಲ. ಈ ಸಾಮಾನ್ಯವಾಗಿ ನಾವು ಮಾತಾಡೋ ವಿಷಯ 60+ ಇರುವವರು. ಯಾಕೆ ನಾವೆಲ್ಲ ತಿಳಿದಿರುವಾಗ ಬಹುಶಃ ಹೆಚ್ಚಿನವರೆಲ್ಲ ಸಣ್ಣದಿರುವಾಗ ಒಂದು ಕಿತ್ತಳೆಯನ್ನು ಎಲ್ಲ ಸಿಪ್ಪೆ ತಿಂದವರೇ ಒಂದೊಂದಾಗಿ ಹೆಚ್ಚಿನ ಅಂಶ. ಯಾರು ಇಡೀ ಕಿತ್ತಳೆ ತಿಂದವರು ಬಹುಶಃ ಇರಲಿಕ್ಕಿಲ್ಲ ಈ ಗ್ರೂಪ್ನಲ್ಲಿ ಕೂಡ. ಒಂದು ಕಿತ್ತಳೆ ಮನೆಯಿಂದ ಇಲ್ಲಿಯಾದರೂ ಅಪರೂಪಕ್ಕೆ ತಂದರೆ ಅದು ಭಾಳ ಕಷ್ಟದಲ್ಲಿ ಅದು ಎಲ್ಲ ಮಕ್ಕಳಿಗೆ 6 ಪೀಸ್ ಕೊಟ್ಟು ತಿನ್ನೋದು. ಸ್ಟಿಲ್ ನಾವು ಈಗಿನ ಕಾಲ ಚೆನ್ನಾಗಿಲ್ಲ ಅಂತ ಬಡಬಡಿಸ್ತಾ ಇದ್ದೇವೆ, ಆದರೆ ಅದೊಂಥರ ನೆಗೆಟಿವಿಟಿ ಅಂತ ನನ್ನ ಭಾವನೆ. ಯಾಕಂದರೆ ಆಗ ನಾವು ಯಾವ ಸ್ಥಿತಿಯಲ್ಲಿದ್ದೇವೆ, ಆಗ ಇಟ್ ಈಸ್ ನಾಟ್ ಬೈ ಚಾಯ್ಸ್, ಅದು ಡ್ಯೂ ಟು ಕಂಪಲ್ಷನ್ ಆಗಿ ನಮಗೆ ಆಗಿನ ಒಂದು ವ್ಯವಸ್ಥೆ ಇತ್ತು. ಒಂದು ಕಂಪಲ್ಷನ್ ಅಂತ, ಚಾಯ್ಸ್ ಅಲ್ಲ, ಅದು ಕಂಪಲ್ಷನ್ ಆಗಿ. ನಾನು ಸ್ವಲ್ಪ ಇಂಗ್ಲೀಷ್ ಶಬ್ದವನ್ನು ಉಪಯೋಗಿಸಿದರೆ ಕ್ಷಮಿಸಬೇಕು, ಯಾಕಂದರೆ ನನ್ನ ಥ್ರೂಔಟ್ ಸರ್ವಿಸ್ ನಾನು ಮಾಡಿದ್ದು ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ, ಆದ್ದರಿಂದ ಅಂತ ನಾನೊಂದು ಕ್ಷಮೆಯನ್ನು ಮೊದಲೇ ಕೇಳ್ತೇನೆ. ಡ್ಯೂ ಟು ಕಂಪಲ್ಷನ್ ಅಂತ ಹೇಳ್ತೇವೆ. ಸಣ್ಣದಿರುವಾಗ ಹಾಗಿದ್ದದ್ದು ಹೀಗಿದ್ದದ್ದು. ಈಗಿನ ಕಾಲ ಆ ಥರ ಇಲ್ಲ. ಯಾಕಂದರೆ ಈಗಿನ ಅದನ್ನು ನಾವು ಒಂದು ರೀತಿಯಲ್ಲಿ ಕಂಪೇರ್ ಮಾಡಿದರೆ ಈಗಿನ ಒಂದು ವ್ಯವಸ್ಥೆ, ಈಗಿನ ಮಕ್ಕಳು, ಈಗಿನ ವ್ಯವಸ್ಥೆ ಎಲ್ಲ ಬಹಳ ಚೆನ್ನಾಗಿದೆ ಅಂತ ನನ್ನ ಒಂದು ಖಂಡಿತವಾದ ಅಭಿಪ್ರಾಯ. ಯಾಕೆ ನಮ್ಮ ಬಾಲ್ಯವನ್ನು ನೋಡ್ತಿದ್ರೆ, ಉದಾಹರಣೆಗೆ ನಮ್ಮ ಬಾಲ್ಯವನ್ನು ನೋಡ್ತಿದ್ದರೆ ನಾವು ಒಂದು ಯಾವುದೇ ರೀತಿಯ ಮಕ್ಕಳಿಗೆ ಒಂದು ಮನೆಯಲ್ಲಿ ಇಟ್ಕೊಳ್ಳಿ, ಮನೇಲಿ ಏನು ವ್ಯವಸ್ಥೆ ಎಲ್ಲ ಕುಟುಂಬ ಸರಿಯೇ ಒಳ್ಳೆಯದೇ ಇರ್ಬೋದು, ಆದರೆ ಯಾವ ಮಕ್ಕಳಿಗೂ ತಂದೆಗೆ ಸರಿಯಾದ ಗಮನ ಹರಿಸಲಿಕ್ಕೆ ಸಮಯ ಇರಲಿಲ್ಲ. ಆವಾಗ ಅವರು ಏನೋ ಕಷ್ಟದಲ್ಲಿ ದುಡಿದು ತರ್ತಾಯಿದ್ರು. ಒಂದು 10-12 ಮಕ್ಕಳು, ಪಿ ರಾವ್ ಹೇಳಿದಾಗೆ, ಸರ್ ಹೇಳಿದಾಗೆ, ಕುಟುಂಬದಲ್ಲಿ ಹಿರಿಯವನು ಒಂದು ಮ್ಯಾಟ್ ಇದ್ದ ಹಾಗೆ ಒಂದು ಮನೆಯಲ್ಲಿ ಎಲ್ಲರೂ ಅವನನ್ನು ತುಳಿಯುವವರೇ. ಒಂದು ಡೋರ್ ಮ್ಯಾಟ್ ಇದ್ದ ಹಾಗೆ, ಏನು ತಪ್ಪು ಮಾಡಿದರೂ ಕಡೆಗೆ ಅಣ್ಣ ಇದ್ದಾನೆ ಅಥವಾ ಹಿರಿಯ ಅಪ್ಪ ಇದ್ದಾರೆ ಅಂತ ಅಲ್ಲಿ ತೋರಿಸೋದು. ತಪ್ಪು ಯಾರು ಮಾಡಿದರು, ಯಾವುದೇ ವಿಷಯ ಇದ್ದರೂ ಕೂಡ. ಇಂಥ ಸಿಚುವೇಷನಲ್ಲಿ ಏನಾಗ್ತದೆ ಅಂದರೆ ಮಕ್ಕಳಿಗೆ ಸರಿಯಾದ ಗಮನ ಹರಿಸಲಿಕ್ಕೆ ಆ ಕುಟುಂಬದ ಯಜಮಾನಿಗೆ ಆಗ್ತಿರಲಿಲ್ಲ ಹಿಂದಿನ ಕಾಲದಲ್ಲಿ. ಅದಕ್ಕೆ ಸರಿಯಾಗಿ ಅವನು ಯಾರಾದರೂ ಒಬ್ಬರಿಗೆ ಮಾಡಿದರೂ ಅದು ಇನ್ನೊಬ್ಬರು ಅದನ್ನು ಆಕ್ಷೇಪಿಸುವ ಸ್ಥಿತಿಯಲ್ಲಿತ್ತು. ಹಾಗಾದ ಕಾರಣ ಅವರಿಗೆ ಸರಿಯಾದ ಒಂದು ವಿದ್ಯಾಭ್ಯಾಸ ಇರಲಿ, ಆರೋಗ್ಯದ ಕಡೆ ಗಮನ ಹರಿಸಲಿಕ್ಕಾಗಲಿ, ಅದು ಯಾವುದೇ ವಿಷಯ ಇರಲಿ, ಹೆಚ್ಚಿನ ಗಮನ ಇಲ್ಲದ ಕಾರಣ ಮಕ್ಕಳು ಒಂದು ದೇ ಗ್ರೋ ಆಸ್ ಸಚ್, ಯಾವುದೇ ರೀತಿಯ ಪರ್ಟಿಕ್ಯುಲರ್ ಆಗಿ ಒಂದು ದಾರಿ ಇಲ್ಲದೆ ನಡೀತಾ ಇದ್ರು. ನಿಮಗೆಲ್ಲ ಗೊತ್ತಿರ್ಬೋದು, ನಾವೇನು ಮಾಡಿದ್ದು, ಹಳ್ಳಿ ಶಾಲೆಗೆ ಹೋದೆವು, ಏನಿರಲಿ SLC ಆಯಿತು, PUC, ಡಿಗ್ರಿ, ಆಮೇಲೆ ಆ ಥರ ಯಾವುದೊಂದು ಗೊತ್ತು ಗುರಿ ಅಂತ ಇದ್ದು ಆದದ್ದಲ್ಲ ಹೆಚ್ಚಿನವರು ನನ್ನ ತಿಳುವಳಿಕೆ ಪ್ರಕಾರ, ಅಪರೂಪಕ್ಕೆ ಬಿಟ್ಟು. ಆದರೆ ಈಗಿನ ಸಿಚುವೇಶನ್ ನೋಡಿದರೆ ಅದು ಸರಿಯಾಗಿ ವ್ಯತ್ಯಾಸ. ನಮಗೆ ಈಗ ಕುಟುಂಬ ಇದ್ದರೂ ಕೂಡ ಊರಿಗೆ ಹೋಗಿ ಸೇರ್ತೇವೆ. ಈಗ ನಾವು ಮಕ್ಕಳಿಗೆ ಸರಿಯಾದ ಇರುವುದೇ ಅಪರೂಪಕ್ಕೆ ಸರ್ ಹೇಳಿದಾಗೆ ಮಕ್ಕಳು ಬೇಡ ಎಲ್ಲ ಏನು ಹೇಳ್ತಾರೆ ಡಿಂಕ್ಸ್ ಅಂತ ಹೇಳ್ತಾರೆ. ಅದಕ್ಕೆ ಹೇಳುವ ಡಬಲ್ ಇನ್ಕಮ್ ನೋ ಕಿಡ್ಸ್ ಅಂತ, DINKS ಅಂತ ಹೇಳ್ತಾರೆ. ಈಗೆಲ್ಲ ಡಿಂಕ್ಸನ್ನೇ ಪ್ರಿಫರ್ ಮಾಡುವವರು. ಸ್ಟಿಲ್ ಆದರೂ 1-2 ಮಕ್ಕಳಲ್ಲಿ ಮಾಡಿ ಸಮಾಜೋದ್ಧಾರ ಮಾಡುವವರು ಇದ್ದಾರೆ, ಇಲ್ಲ ಅಂತಿಲ್ಲ. ಸೊ ಏನಾಗ್ತದೆ, ನಮ್ಮ ಮಕ್ಕಳ ಎಜುಕೇಷನಿಗೆ, ಆರೋಗ್ಯಕ್ಕೆ, ಅವರ ಕರಿಯರ್ ಬಗ್ಗೆ ಗಮನಿಸುವ ಎಷ್ಟೋ ಪೇರೆಂಟ್ಸ್ ಇರುವ ಕಾರಣ ನಮಗೆ ಎಲ್ಲ ರೀತಿಯ ಒಂದು ಸೋಷಲ್ ಆಗಿ ಬಹಳ ಚೆನ್ನಾಗಿರಲಿಕ್ಕೆ ಸಾಧ್ಯತೆ ಆಗ್ತದೆ. ಇದೊಂದು ನಾನು ಈ ರೀತಿಯಲ್ಲಿ ಒಂದು ಕುಟುಂಬದ ವಿಷಯ ಹೇಳ್ತೇನೆ. ಇನ್ನೊಂದು ಮುಖ್ಯ, ನಾನು ಎಲ್ಲ ವಿಭಾಗಗಳನ್ನು ಕನೆಕ್ಟ್ ಮಾಡೋದಿಲ್ಲ, 1-2 ಟಾಪಿಕ್ಗಳನ್ನು ಮಾತ್ರ. ಇನ್ನೊಂದು ಮುಖ್ಯವಾಗಿ ಕಮ್ಯುನಿಕೇಷನ್. ಸೊ ಕಮ್ಯುನಿಕೇಷನ್ ಎಷ್ಟು ಮುಖ್ಯ ಅಂದರೆ ನಮಗೆಲ್ಲ ಗೊತ್ತಿರ್ಬೋದು. ನಾನು ಹೆಚ್ಚು ಆಪ್ತವಾಗಿರೋ ವಿಷಯವನ್ನು ಹೇಳ್ತೇನೆ. ನಾವು ಮದುವೆ ಆಗುವ ವಿಷಯ ಹೇಳ್ತಿದ್ರೆ, ನಾವು ಮದುವೆ ಆಗುವಾಗ ಹುಡುಗಿ ನೋಡ್ತೇವೆ, ಹೆಚ್ಚಿನವರೆಲ್ಲ ಮದುವೆ ಆದವರೇ ಇಲ್ಲಿ. ಕಡೆಗೆ ನಾವು ಒಂದು ಹುಡುಗಿ ನೋಡ್ತೇವೆ, ಮತ್ತು ಕಡೆಗೆ ನಾವು ಅವಳದ್ದು ಮೀಟ್ ಆಗೋದು ಮದುವೆ ದಿವಸವೇ. ಇನ್ ಬಿಟ್ವೀನ್ ಯಾವುದೇ ಕಮ್ಯುನಿಕೇಷನ್ ಇಲ್ಲ, ಯಾವುದೇ ರೀತಿಯ ವ್ಯವಹಾರ ಇಲ್ಲ. ಬರೀ ಟ್ರಂಕ್ ಕಾಲ್ ಮಾಡ್ತಿದ್ರು, ಹೇಳುವನಿಗೂ ಕೇಳ್ತಾ, ಅಲ್ಲಿ ಇರುವನಿಗೂ ಕೇಳ್ತದೆ, ಎಲ್ಲರಿಗೂ ದೊಡ್ಡ ಬೊಬ್ಬೆ ಹಾಕುವಾಗ ಮನೆಯವರಿಗೂ ಗೊತ್ತಾಗ್ತದೆ. ಸೊ ಯಾವುದೇ ರೀತಿಯ ಒಂದು ಆತ್ಮೀಯ ಸಂಭಾಷಣೆಗೆ ಅವಕಾಶವೇ ಇರಲಿಲ್ಲ. ಪತ್ರ ಬರೀದ್ರು ಅಷ್ಟೇ, ಮೊದಲು ತಂದೆಯೇ ಅದನ್ನು ಬಿಚ್ಚಿ ಓದೋದು ತಾಯಿ ಮಗಳಿಗೆ ಬರೀದರೆ, ಅಂಥ ವ್ಯವಸ್ಥೆ ಇಲ್ಲ. ಈಗ ಏನು ನೋಡಿ, ಎಲ್ಲ ಕಮ್ಯುನಿಕೇಷನ್, ದರ್ ಲಾಟ್ ಆಫ್ ಅವೆನ್ಯೂಸ್. ಒಂದು ರೀತಿಯ ಅವರಿಬ್ಬರ ವಾಟ್ ಯು ಕಾಲ್ ಒಂದು ಇಂಟ್ರ್ಯಾಕ್ಷನ್ಗೆ ಭಾಳ ಅನುಕೂಲವಾದ ವಾತಾವರಣ ಈಗ ಇದೆ. ಎಲ್ಲಿವರೆಗೆ ಅಂದರೆ ಮದುವೆ ಆಗುವಲ್ಲಿವಾಗ ಅವರಿಗೆ ಸಾಧಾರಣ ಹೆಚ್ಚಿನ ಅಂಡರ್ಸ್ಟ್ಯಾಂಡಿಂಗ್ ಬಂದಿರ್ತದೆ. ಯಾರಿಗೆ ಮದುವೆ ಆಗುವ ಮತ್ತು ಆಗುವ, ನನ್ನ ಒಪಿನಿಯನ್ ಪ್ರಕಾರ ಸರಿಯಾಗಿ ಹೋದರೆ
ಇದೆಲ್ಲ ಒಂದು ಪಾಸಿಟಿವ್ ಡೆವಲಪ್ಮೆಂಟ್ಸ್. ಅದೇ ಥರ ನಾನು ಲೈಬ್ರರಿಗೆ ಹೇಳ್ತಿದ್ರೆ ಈಗ ಎಲ್ಲ ವರ್ಚುವಲ್ ಲೈಬ್ರರೀಸ್ ಇದೆ. ಈಗ ನೀವೆಲ್ಲ ನೋಡ್ತಾ ಇರೋದು ನೋಡಿ, ಹೆಚ್ಚಿನವರೆಲ್ಲ ಅದನ್ನು ಯೂಸ್ ಮಾಡ್ತಾ ಇದ್ದಾರೆ. ಮೊದಲ ಪ್ರತಿಯೊಂದಕ್ಕೂ ನಾವು ಗ್ರಂಥಾಲಯಕ್ಕೆ ಹೋಗಿ ಪುಸ್ತಕ ಬಿಡಿಸಿ ಓದಬೇಕಿತ್ತು. ಈಗ ಎವ್ರಿಥಿಂಗ್ ಇಸ್ ಅವೈಲೇಬಲ್ ಇನ್ ನೆಟ್, ಡಿಜಿಟಲ್ ಫಾರ್ಮ್ಯಾಟ್ ಅವೆಲ್ಲ ಸಿಗುತ್ತದೆ. ಇದೆಲ್ಲ ಒಂದು ರೀತಿಯ ಪಾಸಿಟಿವ್ ಡೆವಲಪ್ಮೆಂಟ್ಸ್. ಪ್ರತಿಯೊಂದು ವಿಷಯದಲ್ಲಿ ವೈದ್ಯಕೀಯ ಇರ್ಬೋದು. ನಿಮಗೆ ಗೊತ್ತಿದೆ ಎಷ್ಟು ಅವತ್ತು ನಮ್ಮ ತಾಯಿಗೆ ಫಾರ್ ಎಕ್ಸಾಂಪಲ್ ನಾವು 6 ಮಕ್ಕಳಿದ್ದರೂ ಒಂದು 8-9 ಜನ ಅವರು ಆ್ಯಕ್ಚುಲಿ ಹೆತ್ತಿದ್ರು. ಹಾಗೇನು ಮೆಡಿಕಲ್ ಫೆಸಿಲಿಟೀಸ್ ಇರಲಿಲ್ಲ, ಡಾಕ್ಟರ್ಸ್ ಇರಲಿಲ್ಲ. ಇದೆಲ್ಲ ನೋಡಿದರೆ ಈಗಿನ ಒಂದು ವ್ಯವಸ್ಥೆ ಭಾಳ ಚೆನ್ನಾಗಿದೆ. ಇನ್ನು ಬೇರೆ ಟಾಪಿಕನ್ನು ಆಮೇಲೆ ನಿಧಾನ ಕವರ್ ಮಾಡ್ತೇನೆ. ಇದು ಒಂದು ರೀತಿಯ ಈ ರೀತಿಯ ಚಿಂತನೆ ಎಂತ ಮೊದಲ ಈ ರೀತಿಯ ಚಿಂತನೆ ಹೇಗೆ ಬರ್ತದೆ ಅಂದರೆ ನನ್ನ ತಿಳುವಳಿಕೆ ಪ್ರಕಾರ ಮೊದಲು ಅಂದರೆ ಹೆಚ್ಚಿನವರಿಗೆ ನಮಗೆ ಸ್ವಲ್ಪ ಹಿಡುವಳಿ ಇದ್ದ ಕುಟುಂಬಗಳೇ ಜಾಸ್ತಿ ಇತ್ತು. ಆವಾಗ ಸ್ವಂತ ಬ್ಯಾಕಪ್ ಇತ್ತು. ಆವಾಗ ಏನಂದರೆ ನಮ್ಮ ಮಕ್ಕಳಲ್ಲಿ ಯಾರೋ 5-6 ಜನ ಇದ್ದರೆ ಒಬ್ಬನು ಊರಿನಲ್ಲಿ ನಮ್ಮ ನೋಡಿಕೊಳ್ಳಿಕ್ಕೆ ಕಡೆಯವರಿಗೆ ಇರ್ತಾನೆ ಅಂತ ಇಟ್ಕೊಳ್ಳಿ. ಈಗ ನಮ್ಮಲ್ಲಿ ಬ್ಯಾಕಪ್ಪು ನಮ್ಮ ಹಿಂದಿನ ಆಸ್ತಿ ಪಾಸ್ತಿ ಯಾವುದು ಹೆಚ್ಚಿನವರು ಇರುವುದಿಲ್ಲ. ಸಾಧಾರಣವಾಗಿ ನಾವು ಪೇಟೆ ಪಟ್ಟಣಗಳಲ್ಲಿ ಇರ್ತೇವೆ. ಇಂಥ ಸಂದರ್ಭದಲ್ಲಿ ನಾವು ನಮ್ಮ ಮಕ್ಕಳು ನಮ್ಮೊಟ್ಟಿಗೆ ಇರಬೇಕು ಅಂತ ನಿರೀಕ್ಷೆ ಮಾಡೋದು ಸ್ವಲ್ಪ ಹೆಚ್ಚಿನ ಒಂದು ಇದು ಆಗುತ್ತೆ ಅಂತ ನನ್ನ ಅಭಿಪ್ರಾಯ. ಯಾಕಂದರೆ ಈಗಿನ ಕಾಲದಲ್ಲಿ ಮಕ್ಕಳು ಅವರವರ ಕರಿಯರು, ಅವರ ಪ್ರೋಗ್ರೆಸ್, ಅವರು ಯಾವುದೇ ಜೀವನಕ್ಕೆ ಬೇಕಾದ ದಾರಿಗಳನ್ನು ನಾವು ಮುಕ್ತವಾಗಿ ಬಿಡೋದು ಈಗಿನ ಸಂದರ್ಭದಲ್ಲಿ ಸರಿ ಅಂತ ಅನಿಸ್ತದೆ. ಯಾಕಂದರೆ ಈಗಿನ ಒಂದು ಸೋಷಲ್ ಎನ್ವೈರ್ಮೆಂಟ್ ಹೇಗೆ ಅಂದರೆ ಈ ಜನ್ರೇಷನ್ ಗ್ಯಾಪ್ ಮನೆಯಲ್ಲಿ ಬಂದೇ ಬರುತ್ತೆ ಈಗಿನ ಎಲ್ಲ ವ್ಯವಸ್ಥೆಗಳಿಂದಾಗಿ. ಅದು ತಪ್ಪು ಅಂತಲ್ಲ, ಅದಕ್ಕೆ ನಾವು ಹೊಂದಿಕೊಳ್ತೇವೆ. ಇದರಿಂದಾಗಿ ಏನಾಗ್ತದೆ, ನಮ್ಮ ಹೇಗೆ ಒಂದು ಮನೆಯ ವ್ಯವಸ್ಥೆ ಇರ್ತದೆ ಅಂದರೆ ಆಗಾಗ ಒಮ್ಮೆ ಭೇಟಿ ಆಗೋದು, ಅದರಲ್ಲಿ ಬೇಕಾದರೆ ಹೆಚ್ಚು ಖುಷಿ ಇರ್ತದೆ. ನಮ್ಮ ಮನೆಯಲ್ಲಿ ಇದ್ದುಕೊಂಡು ಜಗಳ ಮಾಡಿ ಆ ಕಡೆ ಒಬ್ಬೊಬ್ಬನ ಕಾಲು ಒಬ್ಬೊಬ್ಬರು ಎಳ್ಕೊಂಡಿರೋದು ನಾವೆಲ್ಲ ಕಂಡಿದ್ದೇವೆ ನಮ್ಮ ಊರಿನ ಮನೆಗಳಲ್ಲಿ. ಎಲ್ಲಿಯೂ ಸುಖ ಇದ್ದಾಗಿಲ್ಲ. ಜನ ಇರ್ತಾರೆ, ಒಬ್ಬನ ಒಂದೊಂದು ಕೆಲಸಕ್ಕೆ ಹೋಗಲಿ ಜನ ಇರ್ತಾರೆ. ಆದರೆ ಒಂದು ಸಮಸ್ಯೆಯಾಗಿ ನೋಡ್ತಿದ್ದಾರೆ ನಮ್ಮ ಹಳ್ಳಿ ಮನೆಗಳಲ್ಲಿ ಯಾವ ಮನೆಯಲ್ಲಿ ಒಂದು ಶಾಂತಿಯಿಂದ ಬಹಳ ಕಡಿಮೆ ಇತ್ತು. ಆವಾಗ ಕೂಡು ಕುಟುಂಬ ಫೋಟೋಕ್ಕೆ ಇತ್ತು ಅಷ್ಟೇ ಹೊರತು. ಈ ಕಾರಣದಿಂದಾಗಿ ಈಗ ಏನಾಗ್ತಾರೆ, ಒನ್ಸ್ ಇನ್ ಎ ವೈಲ್ ನಾವು ಮೀಟ್ ಆಗುವಾಗ ನಮ್ಮ ಎಲ್ಲ ಕುಟುಂಬದ ರಿಲೇಷನ್ಸು ಹೆಚ್ಚು ಬಾಂಡಿಂಗ್ ಇರುತ್ತೆ ಅಂತ ನನ್ನ ಅಭಿಪ್ರಾಯ. ಹಾಗಾಗಿ ನಾವು ನಮ್ಮ ಮಕ್ಕಳು ಯಾವುದೇ ರೀತಿಯ ಬೇರೆ ಬೇರೆ ಉನ್ನತ ಶಿಕ್ಷಣವೋ ಅಥವಾ ಯಾವುದಾದ್ರು ಉದ್ಯೋಗಕ್ಕೆ ಹೋಗ್ತಿದ್ರೆ ನಾವು ಅದನ್ನು ಮುಕ್ತವಾಗಿ ಬಿಡಬೇಕಾದ್ದು ಎಂಬುದು ನನ್ನ ಈ ವಿಷಯದ ಬಗ್ಗೆ ನಾನು ಮುಂದುವರಿಸಿ ಹೇಳ್ತೇನೆ. ಮತ್ತು ಎರಡನೇದಾಗಿ ಇನ್ನು 2 ಮಿನಿಟ್ಸು 5 ನಿಮಿಷ ಕೊಟ್ಟಿದ್ದೀವಿ. ಮುಖ್ಯವಾಗಿ ನಮ್ಮ ಜೆಂಡರ್ ಬಯಾಸ್ ಈಗಿನ ಸಮಾಜದಲ್ಲಿ ಇಲ್ಲ ಎಂಬುದು ಭಾಳ ಗಹನವಾದ ವಿಷಯ. ಈಗ ನನ್ನ ಅಜ್ಜಿ ಹೇಳ್ತಿರೋ ಒಂದು ಇನ್ಸಿಡೆಂಟ್ ನಾನು ಹೇಳ್ತೇನೆ. ನನ್ನ ಅಜ್ಜಿ ಈಗ ಇಲ್ಲ, ಅವರು ಹೇಳ್ತಾ ಇರ್ತಾರೆ ನಮ್ಮಲ್ಲಿ ಆ ಅಜ್ಜಿಗೆ ಅಂದರೆ ಅವರ ತಂದೆಯವರಿಗೆ 3 ಹೆಂಡತಿಯರಂತೆ. ಆವಾಗ ಹೇಗಿರಬೇಕು ಅಂದರೆ ಅವರು ಊಟ ಮಾಡುವಾಗ ಯಾರು ಹತ್ತಿರ ಲೇಡೀಸ್ ಬರಬಾರ್ದು. ಅವರು ಎಲ್ಲಿ ಬಾಳೆಯಲ್ಲಿ ಯಾವುದು ಖಾಲಿ ಆಗ್ತದೆ ಅಂತ ನಮ್ಮ ಬಾಗಿಲ ಹತ್ತಿರ ನಿಂತು ನೋಡಿ ಹಾಕಬೇಕು. ಆ ಥರದ ಒಂದು ಸಿಚುವೇಶನ್ ಇತ್ತು. ಅಂದಾಜು ಮಾಡಿ ಆಗ ಲೇಡೀಸಿಗೆ ಎಷ್ಟು ರೀತಿಯ ಒಂದು ಪ್ರೆಷರ್ ಇತ್ತು ನಮ್ಮ ಊರಲ್ಲಿ, ಯಾವ ರೀತಿಯನ್ನು ಅವರನ್ನು ನೋಡಿಕೊಳ್ತಾ ಇದ್ದರು ಎಂಬುದಾಗಿ. ಈಗ ಹಾಗೇನಲ್ಲ, ನಾವೆಲ್ಲ ಜೊತೆಯಾಗಿ ಫ್ಯಾಮಿಲಿ ಎಲ್ಲ ಒಟ್ಟಿಗೆ ಡಿಸ್ಕಸ್ ಮಾಡಿ ಬೇಕಾದ್ರೆ ನಾವೇ ಅಡುಗೆ ಮಾಡಿ ಹೆಂಡತಿಗೆ ಬಟ್ಲು ತಂದು ಕೊಡುವ ಸಿಚುವೇಶನ್ವರೆಗೆ ಉಂಟು. ಏನು ತಪ್ಪಿಲ್ಲ ಅದರಲ್ಲಿ. ಯಾಕಂದರೆ ಅದು ನಾವು ಸಮಾನತೆ ಮನೆಯಲ್ಲಿ. ಅದರಿಂದ ಅವನ ಬಾಂಧವ್ಯ ಇನ್ನೂ ಹೆಚ್ಚು ಬೆಳೆಯುತ್ತದೆ. ಪಾತ್ರ ಬೇಕಾದ್ರೆ ನಾವೇ ವಾಶ್ ಮಾಡಿ, ನೋ ಪ್ರಾಬ್ಲಮ್. ನೋ ಜೆಂಡರ್ ಬಯಾಸ್ ಮನೆಯಲ್ಲಿ. ಇದು ಈ ರೀತಿಯ ಒಂದು ಪಾಸಿಟಿವ್ ಡೆವಲಪ್ಮೆಂಟ್ ಈಗಿನ ಕಾಲದಲ್ಲಿ. ಸ್ತ್ರೀಗಳಿಗೆ ಜೆಂಡರ್ ಬಯಾಸ್ ಇಲ್ಲದಿರೋದು ದೊಡ್ಡ ಒಂದು ಕೊಡುಗೆ ಈಗಿನ ಕಾಲದಲ್ಲಿ. ಮತ್ತು ನಮ್ಮ ವಕೀಲರೇ ಇದ್ದಾರೆ ಇಲ್ಲಿ, ಅವರು ಹೇಳುವಾಗ ಸಾಮಾಜಿಕ ನ್ಯಾಯ ಕೂಡ ಅಂದೆಲ್ಲ ಭೂಮಿ ಎಲ್ಲರಿಗೂ, ಯಾರಿಗೆ ದೊಡ್ಡ ಹಣಬಲ ಜನಬಲ ಎಲ್ಲ ಇದ್ದವರಿಗೆ ಎಲ್ಲ ಊರಿನ ಜಾಗ ಎಲ್ಲ. ಈಗ ಹಾಗಿಲ್ಲ, ಎಲ್ಲ ಡಿಕ್ಲರೇಷನ್ ಇವರು ಹೇಳಿದಾಗ ಬಂದು ನಮಗೆಲ್ಲ ಬೇಕಾದವರಿಗೆ ಈಕ್ವಾಲಿಟಿ ಇದೆ ಸಮಾಜದಲ್ಲಿ, ಹೆಚ್ಚು ಅನ್ಈಕ್ವಾಲಿಟಿ ಕಡಿಮೆ ಆಗಿದೆ. ಇದೆಲ್ಲ ತುಂಬ ಪಾಸಿಟಿವ್ ಡೆವಲಪ್ಮೆಂಟ್. ಇದನ್ನೆಲ್ಲ ನಾವು ಈಗಿನ ಕಾಲದಲ್ಲಿ ನೋಡಿದ್ರೆ ನಾವು ಇಟ್ ಇಸ್ ಆ್ಯಸ್ ನಮ್ಮ ಪಿ ರಾವ್ ಸರ್ ಹೇಳಿದಾಗೆ ವಿ ಶಲ್ ಎಂಜಾಯ್ ದ ನ್ಯೂ ಸಿಚುವೇಶನ್. ಒಳ್ಳೆಯದೇ. ಹಾಗೆಂದು ನಮಗೆ ಹಳದ ಬೇಡ ಅಂತಲ್ಲ, ಒಳ್ಳೆಯದೇ. ಆ ಬೇರಿನ ಬೇಸಿಸಲ್ಲಿ ನಾವು ಅದನ್ನು ಡೆವಲಪ್ ಮಾಡಿ ನೋಡಿದರೆ ವಿಲ್ ಬಿ ಆಲ್ವೇಸ್ ಎಂಜಾಯ್. ನಾವು ಯಾವಾಗಲೂ ಖುಷಿಯಲ್ಲಿ ಇರ್ತೇವೆ. ನಮ್ಮದು ಯಾವುದು ಸರಿ ಇಲ್ಲ, ಯಾವುದು ಎಲ್ಲ ಓಲ್ಡ್ ಎಲ್ಲ ಅಂತ ಹೇಳಿದರೆ ಅದೆಲ್ಲ ಇಷ್ಟ ಕಷ್ಟಗಳು ಮೊದಲು ಮಾಡಿದ್ದೆಲ್ಲ. ಅದು ಈಗಿನ ಸಿಚುವೇಷನಲ್ಲಿ ನಾವು ಅದನ್ನು ಒಪ್ಪಿಕೊಂಡು ಈಗಿದ್ದ ಅದರಲ್ಲಿ ಹೊಸತಾಗಿ ಅದನ್ನು ನಾವು ಬೆಳೆಸಬೇಕಷ್ಟೇ ಹೊರತು ನಾವು ಖುಷಿಯಲ್ಲಿ ಇರಬೇಕಾದ್ರೆ ನಾವು ಅದು ಹಿಂದಿನದನ್ನು ಮಾತ್ರ ಸರಿ, ಈಗಿದ್ದ ಸರಿಯಲ್ಲ ಅಂತ ಹೇಳಿದ್ದು ಅಷ್ಟು ಸೂಕ್ತವಾಗುವುದಿಲ್ಲ ಅಂತ ನನ್ನ ಅಭಿಪ್ರಾಯ.